ಮುಖ್ಯಮಂತ್ರಿ ಕುರ್ಚಿ ವಿಚಾರದಲ್ಲಿ ನಿಮಗೂ ಗೊತ್ತಿರೋ ಹಾಗೆ ಕಳೆದ 15 ದಿನಗಳಿಂದ ಚರ್ಚೆ ಆಗ್ತಿರೋ ಹಾಗೆ ನೇರ ಕಾಂಪಿಟೇಷನ್ ಅಂತ ಇರೋದು ಸಿದ್ದರಾಮಯ್ಯ ಹಾಗೆ ಡಿ.ಕೆ. ಶಿವಕುಮಾರ್ ಅವರ ನಡುವೆ ಅದೇ ರೀತಿಯ ವಾತಾವರಣ ಇದೆ. ಆದರೆ ಈ ಕುರ್ಚಿ ಕಾದಾಟದ ನಡುವೆ ಕೂಡ ಆಗಿಂದಾಗೆ ದಲಿತ ಮುಖ್ಯಮಂತ್ರಿ ಅನ್ನೋ ಅಸ್ತ್ರ ಕೂಡ ಪ್ರಯೋಗ ಆಗ್ತಲೇ ಇದೆ. ಇನ್ಫ್ಯಾಕ್ಟ್ ಹೀಗೊಂದು ಚರ್ಚೆ ರಾಜಕೀಯ ಪಡಸಾಲೆಯಲ್ಲೂ ನಡೆದಿದೆ. ಒಂದು ವೇಳೆ ಸಿದ್ದರಾಮಯ್ಯನವರಿಗೆ ಕುರ್ಚಿ ಬಿಟ್ಟು ಕೆಳಗಿಳಿಯೋದು ಅನಿವಾರ್ಯ ಆದರೆ ಅಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಬದಲಿಗೆ ಬೇರೆಯವರನ್ನ ಕೂರಿಸುವ ಪ್ರಯತ್ನ ಕೂಡ ಆಗಬಹುದು. ಅದರ ಭಾಗವೇ ದಲಿತ ಸಿಎಂ ಅಸ್ತ್ರ ಕೂಡ ಅನ್ನೋ ಚರ್ಚೆಗಳು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಆಗೇ ಇದೆ. ಇದ್ರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ಈಗ ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯನವರು ತಮ್ಮ ವಾದವನ್ನು ತಮ್ಮ ರೀತಿಯಲ್ಲಿ ಮಂಡಿಸಿ ಹೈಕಮಾಂಡ್ನತ್ತ ಮುಖ ಮಾಡಿ ಕೂತಿದ್ದಾರೆ. ಏನು ತೀರ್ಮಾನ ಕೊಡ್ತಾರೋ ಅಂತ ಹೇಳಿ ಇದರ ನಡುವೆ ರಾಜ್ಯದಲ್ಲಿ ಮತ್ತೊಮ್ಮೆ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬಂದಿದೆ. ಈ ಕ್ರಾಂತಿ ವಿಚಾರದ ಸದ್ದು ಗದ್ದಲದ ನಡುವೆನೇ ಸಚಿವ ಸಂಪುಟ ಪುನಾರಚನೆ ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಪರಮೇಶ್ವರ್ ಅವರನ್ನ ಸಿಎಂ ಮಾಡಬೇಕು, ದಲಿತ ಕೋಟಾದ ಅಡಿಯಲ್ಲಿ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ರಕ್ತದಲ್ಲಿ ಪತ್ರ ಬರೆಯಲಾಗಿದೆ. ತುಮಕೂರಿನಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡಲಾಗಿದೆ. ಇದೆಲ್ಲದರ ಒಂದು ಕಂಪ್ಲೀಟ್ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಸಿದ್ದು ಡಿಕೆಶಿ ಸಂಧಾನದ ಬೆನ್ನಲ್ಲೇ ಆಪ್ತ ಸಚಿವರು ಅಲರ್ಟ್. ಗೌಪ್ಯ ಸಭೆ, ದಲಿತ ಸಿಎಂ ಚರ್ಚೆ ಮುನ್ನೆಲೆಗೆ ತರಲು ಪ್ಲಾನ್. ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಸಂಧಾನದ ಬೆನ್ನಲ್ಲೇ ಆಪ್ತ ಸಚಿವರು ಅಲರ್ಟ್ ಆಗಿದ್ದಾರೆ. ಸಿಎಂ ಬದಲಾವಣೆ ವಿಚಾರ ಮುನ್ನೆಲೆಗೆ ಮತ್ತೆ ಬಂದ್ರೆ ಅದಕ್ಕೆ ಪರ್ಯಾಯವಾಗಿ ದಲಿತ ಸಿಎಂ ಚರ್ಚೆಯನ್ನ ಶುರು ಮಾಡುವುದು ಇದರ ಹಿಂದಿನ ಉದ್ದೇಶವಾಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ಸಚಿವರು ಅಲರ್ಟ್. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸಿಎಂ ಆಪ್ತ ಬಣದ ಸಚಿವರಿಂದ ಸಭೆಗಳ ಮೇಲೆ ಸಭೆ ನಡೀತಿದೆ. 2 ದಿನಗಳಿಂದ ರಾತ್ರಿ ಡಿನ್ನರ್ ಮೀಟಿಂಗ್ಗಳು ನಡೀತಿವೆ. ಮೊನ್ನೆ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಮೀಟಿಂಗ್ ನಡೆಸಿದ್ರು. ಬುಧವಾರ ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಬಿ.ಕೆ. ಹರಿಪ್ರಸಾದ್ ಸಭೆ ನಡೆಸಿದ್ದಾರೆ. ಡಿ.ಕೆ. ಶಿವಕುಮಾರ್ ವಿರುದ್ಧ ದಲಿತ ಅಸ್ತ್ರ ಪ್ರಯೋಗ. ಸಿಎಂ ಸಿದ್ದರಾಮಯ್ಯ ನಾಯಕತ್ವ ಬದಲಾವಣೆ ಮಾಡಿದ್ರೆ ದಲಿತ ಸಿಎಂ ಅಸ್ತ್ರ ಮುಂದಿಡಲು ಸಿದ್ಧತೆ ನಡೆಯುತ್ತಿದೆ. ಡಿಕೆಶಿಗೆ ಸಿಎಂ ಕೊಡೋದಾದ್ರೆ ದಲಿತರಿಗೆ ಒಂದು ಅವಕಾಶ ನೀಡಬೇಕು ಎಂಬುದು ಈ ಬಣದ ವಾದವಾಗಿದೆ. ಜಿ. ಪರಮೇಶ್ವರ್ ಸಿಎಂ ಮಾಡುವಂತೆ ಪ್ರೊಟೆಸ್ಟ್. ಪರಮೇಶ್ವರ್ ಅವರನ್ನ ಸಿಎಂ ಮಾಡುವಂತೆ ಅಭಿಮಾನಿಗಳು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ದಲಿತ ಕೋಟಾದಡಿ ಸಿಎಂ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ತುಮಕೂರಿನ ಟೌನ್ ಹಾಲ್ ವೃತ್ತದಲ್ಲಿ ಪರಮೇಶ್ವರ್ ಪೋಸ್ಟರ್ ಹಿಡಿದು ಮುಂದಿನ ಸಿಎಂ ಪರಮೇಶ್ವರ್ಗೆ ಜೈ ಎಂದು ಘೋಷಣೆ ಕೂಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಮುಖ್ಯಮಂತ್ರಿ ಕುರ್ಚಿ ವಿಚಾರದಲ್ಲಿ ನಿಮಗೂ ಗೊತ್ತಿರೋ ಹಾಗೆ ಕಳೆದ 15 ದಿನಗಳಿಂದ ಚರ್ಚೆ ಆಗ್ತಿರೋ ಹಾಗೆ ನೇರ ಕಾಂಪಿಟೇಷನ್ ಅಂತ ಇರೋದು ಸಿದ್ದರಾಮಯ್ಯ ಹಾಗೆ ಡಿ.ಕೆ. ಶಿವಕುಮಾರ್ ಅವರ ನಡುವೆ ಅದೇ ರೀತಿಯ ವಾತಾವರಣ ಇದೆ. ಆದರೆ ಈ ಕುರ್ಚಿ ಕಾದಾಟದ ನಡುವೆ ಕೂಡ ಆಗಿಂದಾಗೆ ದಲಿತ ಮುಖ್ಯಮಂತ್ರಿ ಅನ್ನೋ ಅಸ್ತ್ರ ಕೂಡ ಪ್ರಯೋಗ ಆಗ್ತಲೇ ಇದೆ. ಇನ್ಫ್ಯಾಕ್ಟ್ ಹೀಗೊಂದು ಚರ್ಚೆ ರಾಜಕೀಯ ಪಡಸಾಲೆಯಲ್ಲೂ ನಡೆದಿದೆ. ಒಂದು ವೇಳೆ ಸಿದ್ದರಾಮಯ್ಯನವರಿಗೆ ಕುರ್ಚಿ ಬಿಟ್ಟು ಕೆಳಗಿಳಿಯೋದು ಅನಿವಾರ್ಯ ಆದರೆ ಅಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಬದಲಿಗೆ ಬೇರೆಯವರನ್ನ ಕೂರಿಸುವ ಪ್ರಯತ್ನ ಕೂಡ ಆಗಬಹುದು. ಅದರ ಭಾಗವೇ ದಲಿತ ಸಿಎಂ ಅಸ್ತ್ರ ಕೂಡ ಅನ್ನೋ ಚರ್ಚೆಗಳು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಆಗೇ ಇದೆ. ಇದ್ರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ಈಗ ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯನವರು ತಮ್ಮ ವಾದವನ್ನು ತಮ್ಮ ರೀತಿಯಲ್ಲಿ ಮಂಡಿಸಿ ಹೈಕಮಾಂಡ್ನತ್ತ ಮುಖ ಮಾಡಿ ಕೂತಿದ್ದಾರೆ. ಏನು ತೀರ್ಮಾನ ಕೊಡ್ತಾರೋ ಅಂತ ಹೇಳಿ ಇದರ ನಡುವೆ ರಾಜ್ಯದಲ್ಲಿ ಮತ್ತೊಮ್ಮೆ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬಂದಿದೆ. ಈ ಕ್ರಾಂತಿ ವಿಚಾರದ ಸದ್ದು ಗದ್ದಲದ ನಡುವೆನೇ ಸಚಿವ ಸಂಪುಟ ಪುನಾರಚನೆ ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಪರಮೇಶ್ವರ್ ಅವರನ್ನ ಸಿಎಂ ಮಾಡಬೇಕು, ದಲಿತ ಕೋಟಾದ ಅಡಿಯಲ್ಲಿ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ರಕ್ತದಲ್ಲಿ ಪತ್ರ ಬರೆಯಲಾಗಿದೆ. ತುಮಕೂರಿನಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡಲಾಗಿದೆ. ಇದೆಲ್ಲದರ ಒಂದು ಕಂಪ್ಲೀಟ್ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ.
ಬೆನ್ನಲ್ಲೇ ಆಪ್ತ ಸಚಿವರು ಅಲರ್ಟ್. ಗೌಪ್ಯ ಸಭೆ, ದಲಿತ ಸಿಎಂ ಚರ್ಚೆ ಮುನ್ನೆಲೆಗೆ ತರಲು ಪ್ಲಾನ್. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸಂಧಾನದ ಬೆನ್ನಲ್ಲೇ ಆಪ್ತ ಸಚಿವರು ಅಲರ್ಟ್ ಆಗಿದ್ದಾರೆ. ಸಿಎಂ ಬದಲಾವಣೆ ವಿಚಾರ ಮುನ್ನೆಲೆಗೆ ಮತ್ತೆ ಬಂದ್ರೆ ಅದಕ್ಕೆ ಪರ್ಯಾಯವಾಗಿ ದಲಿತ ಸಿಎಂ ಚರ್ಚೆಯನ್ನ ಶುರು ಮಾಡುವುದು ಇದರ ಹಿಂದಿನ ಉದ್ದೇಶವಾಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ಸಚಿವರು ಅಲರ್ಟ್. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸಿಎಂ ಆಪ್ತ ಬಣದ ಸಚಿವರಿಂದ ಸಭೆಗಳ ಮೇಲೆ ಸಭೆ ನಡೀತಿದೆ. 2 ದಿನಗಳಿಂದ ರಾತ್ರಿ ಡಿನ್ನರ್ ಮೀಟಿಂಗ್ಗಳು ನಡೀತಿವೆ. ಮೊನ್ನೆ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಮೀಟಿಂಗ್ ನಡೆಸಿದ್ರು. ಬುಧವಾರ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಬಿಕೆ ಹರಿಪ್ರಸಾದ್ ಸಭೆ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ವಿರುದ್ಧ ದಲಿತ ಅಸ್ತ್ರ ಪ್ರಯೋಗ. ಸಿಎಂ ಸಿದ್ದರಾಮಯ್ಯ ನಾಯಕತ್ವ ಬದಲಾವಣೆ ಮಾಡಿದ್ರೆ ದಲಿತ ಸಿಎಂ ಅಸ್ತ್ರ ಮುಂದಿಡಲು ಸಿದ್ಧತೆ ನಡೆಯುತ್ತಿದೆ. ಡಿಕೆಶಿಗೆ ಸಿಎಂ ಕೊಡೋದಾದ್ರೆ ದಲಿತರಿಗೆ ಒಂದು ಅವಕಾಶ ನೀಡಬೇಕು ಎಂಬುದು ಈ ಬಣದ ವಾದವಾಗಿದೆ. ಜಿ ಪರಮೇಶ್ವರ್ ಸಿಎಂ ಮಾಡುವಂತೆ ಪ್ರೊಟೆಸ್ಟ್. ಪರಮೇಶ್ವರ್ ಅವರನ್ನ ಸಿಎಂ ಮಾಡುವಂತೆ ಅಭಿಮಾನಿಗಳು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ದಲಿತ ಕೋಟಾದಡಿ ಸಿಎಂ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ತುಮಕೂರಿನ ಟೌನ್ ಹಾಲ್ ವೃತ್ತದಲ್ಲಿ ಪರಮೇಶ್ವರ್ ಪೋಸ್ಟರ್ ಹಿಡಿದು ಮುಂದಿನ ಸಿಎಂ ಪರಮೇಶ್ವರ್ಗೆ ಜೈ ಎಂದು ಘೋಷಣೆ ಕೂಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಮುಖ್ಯಮಂತ್ರಿ ಕುರ್ಚಿ ವಿಚಾರದಲ್ಲಿ ನಿಮಗೂ ಗೊತ್ತಿರೋ ಹಾಗೆ ಕಳೆದ 15 ದಿನಗಳಿಂದ ಚರ್ಚೆ ಆಗ್ತಿರೋ ಹಾಗೆ ನೇರ ಕಾಂಪಿಟೇಷನ್ ಅಂತ ಇರೋದು ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರ ನಡುವೆ. ಅದೇ ರೀತಿಯ ವಾತಾವರಣ ಇದೆ. ಆದರೆ ಈ ಕುರ್ಚಿ ಕಾದಾಟದ ನಡುವೆ ಕೂಡ ಆಗಿಂದಾಗೆ ದಲಿತ ಮುಖ್ಯಮಂತ್ರಿ ಅನ್ನೋ ಅಸ್ತ್ರ ಕೂಡ ಪ್ರಯೋಗ ಆಗ್ತಲೇ ಇದೆ. ಇನ್ಫ್ಯಾಕ್ಟ್ ಈಗೊಂದು ಚರ್ಚೆ ರಾಜಕೀಯ ಪಡಸಾಲೆಯಲ್ಲೂ ನಡೆದಿದೆ. ಒಂದು ವೇಳೆ ಸಿದ್ದರಾಮಯ್ಯನವರಿಗೆ ಕುರ್ಚಿ ಬಿಟ್ಟು ಕೆಳಗಿಳಿಯೋದು ಅನಿವಾರ್ಯ ಆದರೆ ಅಲ್ಲಿ ಡಿಕೆ ಶಿವಕುಮಾರ್ ಅವರ ಬದಲಿಗೆ ಬೇರೆಯವರನ್ನ ಕೂಡಿಸುವ ಪ್ರಯತ್ನ ಕೂಡ ಆಗಬಹುದು. ಅದರ ಭಾಗವೇ ದಲಿತ ಸಿಎಂ ಅಸ್ತ್ರ ಕೂಡ ಅನ್ನೋ ಚರ್ಚೆಗಳು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಆಗೇ ಇದೆ. ಇದ್ರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ಈಗ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯನವರು ತಮ್ಮ ವಾದವನ್ನ ತಮ್ಮ ರೀತಿಯಲ್ಲಿ ಮಂಡಿಸಿ ಹೈಕಮಾಂಡ್ನತ್ತ ಮುಖ ಮಾಡಿ ಕೂತಿದ್ದಾರೆ. ಏನು ತೀರ್ಮಾನ ಕೊಡ್ತಾರೋ ಅಂತ ಹೇಳಿ ಇದರ ನಡುವೆ ರಾಜ್ಯದಲ್ಲಿ ಮತ್ತೊಮ್ಮೆ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬಂದಿದೆ. ಈ ಕ್ರಾಂತಿ ವಿಚಾರದ ಸದ್ದು ಗದ್ದಲದ ನಡುವೆನೇ ಸಚಿವ ಸಂಪುಟ ಪುನಾರಚನೆ ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ.